ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ನೈಟ್ ಅಂತೂ ಫುಲ್ಲು ಮಳೆ ಅಂದರೆ ಮಳೆ, ನೈಟ್ ಫುಲ್ಲು ಮಳೆ ಬಂದಿದೆ. ನೋಡಿ ವಾತಾವರಣ ಹಿಂಗೆ ಕೂಲಾಗಿದೆ ಅಂತ ಹೇಳಿ. ನಾನು ಬುಧವಾರ ನೈಟೇ ಎಲ್ಲ ಕ್ಲೀನ್ ಮಾಡಿದ್ದೆ. ಸ್ಟವ್ ಎಲ್ಲ ಒರೆಸ್ಕೊಂಡು ಅಡುಗೆ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ಕೊತೀನಿ. ವೀಕ್ಲಿ ಒಂದ್ಸಲ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಗುರುವಾರ ಪೂಜೆ ಇತ್ತಲ್ಲ, ಹಾಗಾಗಿ ಫುಲ್ಲು ಕ್ಲೀನ್ ಮಾಡಿ ಮಲ್ಕೊತೀನಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಬಂದು ನೆಲ ಒರೆಸೋಣ ಅಂತೇಳಿ ನೀರು ಹಾಕ್ತಿದ್ದೆ. ನೋಡಿ, ನೆಲ ಒರೆಸೋ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ನೆಲ ಒರೆಸೋದ್ರಿಂದ, ಈ ಗಂಜಲ ಇದ್ದರೆ ಹಾಕೋಬೋದು, ಇಲ್ಲ ಸ್ವಲ್ಪ ಕರ್ಪೂರ ಹಾಕ್ಕೊಂಡು ನೆಲ ಒರೆಸೋದ್ರಿಂದ ಪಾಸಿಟಿವ್ ವೈಬ್ಸು ಉಂಟಾಗುತ್ತೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ನೋಡಿ, ಈಗ ರಂಗೋಲಿ ಎಲ್ಲ ಬಿಟ್ಟು ತಿಂಡಿ ಮಾಡೋಣ ಅಂತೇಳಿ ಬಂದೆ. ತಿಂಡಿಗೆ ಇಲ್ಲಿ ನಾನು ಇವತ್ತು ರೊಟ್ಟಿ ಮಾಡೋಣ ಅಂತೇಳಿ ಸ್ವಲ್ಪ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮೂರನ್ನು ಸಹ ಮಿಕ್ಸ್ ಮಾಡಿಬಿಟ್ಟು ಕಲಸಿ ಇಡ್ತಾಯಿದ್ದೀನಿ. ನೋಡಿ, ಅದಕ್ಕೆ ಕಲಿಸ್ಬಿಟ್ಟು ನಾನು ಇಟ್ಬಿಟ್ಟು ನೋಡಿ ಈ ಥರ ಅದಕ್ಕೆ ಕಲಸಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಅದು ನೆನ್ಕೊಳ್ಳಿ. ಈಗ ನಾನು ಚಟ್ನಿ ಮಾಡೋಣ ಅಂತೇಳಿ ಒಂದು 4 ಹಸಿಮೆಣ್ಸಿನ್ಕಾಯಿ ಹಂಗೆ ಸ್ಟವ್ ಮೇಲೆ ಸುಟ್ಕೊತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಒಂದು ಸ್ವಲ್ಪ ಕಲ್ಲುಪ್ಪು ಎಲ್ಲ ಹಾಕ್ಕೊಂಡು ಬರೀ ಕಾಯಿ ಚಟ್ನಿ. ನೋಡಿ ಕಲರ್ ಹೇಗೆ ಬಂದಿದೆ. ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ, ರುಚಿಯಾಗಿರುತ್ತೆ. ನಾನು ಇಷ್ಟೆಲ್ಲ ರೆಡಿ ಮಾಡೋಷ್ಟರಲ್ಲಿ ನಮ್ಮನೆಯವರು ಈ ಕಡೆ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ನಮ್ಮನೆಯಲ್ಲಿ ಆಲ್ಮೋಸ್ಟು ನಮ್ಮನೆಯವರೇ ಪೂಜೆ ಮಾಡೋದು. ನಾನು ಯಾವಾಗಾದರೂ ಕಡಿಮೆ, ಏಕೆಂದರೆ ನನಗೆ ಕೆಲಸದ ಟೈಮ್ ಆಗುತ್ತೆ ಅಂಥೇಳಿ ನಾನು ಪೂಜೆ ಕಡಿಮೆ ಮಾಡೋದು. ರೇರಾಗಿ ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ಬಟ್ ನಮ್ಮನೆಯವರೇ ಪೂಜೆ ಮಾಡೋದು. ನೋಡಿ, ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಇವಾಗ ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲ ಹಿಂಗೆ ರೆಡಿ ಮಾಡಿದ್ದಾರೆ. ಇವತ್ತು ಸಿಂಪಲ್ಲಾಗಿ ರೆಡಿ ಮಾಡಿದ್ದಾರೆ. ಸಿಂಪಲ್ಲಾಗಿ ರೆಡಿ ಮಾಡಿದ್ರು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೋಡಿ ಹಿಂಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅವರು ಪೂಜೆ ಎಲ್ಲ ಮಾಡ್ತಾಯಿದ್ರು. ಅವರು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಅವ್ರಿಗೆ ಬಿಸಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ. ಎಲ್ಲ ನೋಡಿ, ಪೂಜೆ ಎಲ್ಲ ನಾನು ಇವತ್ತು ಈ ಥರ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು 2-3 ಥರ ಮಾಡ್ತಾಯಿದ್ದೀನಿ. ಇವತ್ತು ಸುಮ್ಮನೆ ಹಂಗೆ ಹೆಂಚಿನ ಮೇಲೆ ಬರೆಯೋಣ ಅಂತೇಳಿ ರೊಟ್ಟಿ. ನೋಡಿ ಎಷ್ಟು ತೆಳ್ಳಗೆ ಬೇಕಾದರೂ ಬರುತ್ತೆ. ಅಂದರೆ ಹಿಟ್ಟು ಸ್ವಲ್ಪ ಹೊತ್ತು ನೆನಿಬೇಕು. ನೆನಿಲಿಲ್ಲ ಅಂದರೆ ಹಿಂಗೆ ಎಳೆಯೋಕ್ಕೆ ಬರಲ್ಲ, ಹಂಗಾಗಿ ಕಟ್ಟಾಗುತ್ತೆ. ಬಟ್ ನೆಂದರೆ ಹಿಟ್ಟು ಇಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನೀವು ಎಷ್ಟು ತೆಳ್ಳಗೆ ಬೇಕಾದರೂ, ಎಷ್ಟು ಅಗಲ ಬೇಕಾದ್ರೂ ಸಹ ಎಳ್ಕೊಬೋದು. ಈ ಥರ ಮಾಡಿ ಸ್ವಲ್ಪ ನೀರು ಚಮಕಿಸಿ, ಅದ್ರ ಮೇಲೆ ನೀರು ಚಮಕಿಸಿ, ಹಾಗೆ ಒಂದು ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡಿ. ಎಣ್ಣೆ ಬಿಟ್ಬಿಟ್ಟು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳಿ. ಬೇಯೋವರೆಗೂ ಸ್ವಲ್ಪ ದೊಡ್ಡ ಊರಿನಲ್ಲೇ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಈ ಥರ ಬರುತ್ತೆ. ಅಂದರೆ ಹಿಟ್ಟು ಚೆನ್ನಾಗಿ ನೆನೆಬೇಕು. ಹಿಟ್ಟು ನೆನೆದ್ರೆ ಒಂಥರ ನಾರು ಬರುತ್ತಲ್ಲ, ಹಾಗಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ, ಈಗ ರೊಟ್ಟಿ ಆಯಿತು. ನಮ್ಮನೆಯವ್ರಿಗೆ ತಿಂಡಿ ಹಾಕ್ಕೊಳ್ಳೋಣ ಅಂತೇಳಿ ಹಾಕಿದೆ. ನಾನು ಆಫೀಸಿಗೆ ರೆಡಿ ಆಗಬೇಕಿತ್ತಲ್ಲ, ತಲೆ ಬಾಚ್ಕೊಳ್ಳೋಣ ಅಂತ ಇವತ್ತು ತಲೆ ಸ್ನಾನ ಮಾಡಿದ್ದೆ. ಹಾಗಾಗಿ ತಲೆ ಬಾಚ್ಕೊಳ್ಳೋಣ ಅಂತ ಬಂದು ತಲೆ ಬಾಚ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮನೆಯವರು ಕರೆದ್ರು, ತಿಂಡಿ ಹಾಕ್ಕೊಡು ಬಾ ಅಂತೇಳಿ ಬಂದು ಅವರಿಗೆ ತಿಂಡಿ ಹಾಕ್ಕೊಟ್ಟೆ. ತಿಂಡಿ ಹಾಕ್ಕೊಟ್ಟು ಅವರು ತಿಂಡಿ ತಿಂದರು, ನಾನು ತಿಂಡಿ ತಿಂದು ನೋಡಿ ಆಫೀಸಿಗೆ ರೆಡಿ ಆದೆ. ನಮ್ಮನೆಯವರು ರೇಗಿಸ್ತಾಯಿದ್ರು. ಹಾಗೆ ಮಾತಾಡ್ತಾ ಇಬ್ಬರು ಒಂದು ಪಿಕ್ ತಕ್ಕೊಂಡು ಆಫೀಸಿಗೆ ಹೊರಟ್ವಿ. ಇದು ನಮ್ಮ ಮನೆಯಿಂದ ಕೆಳಗಡೆ. ಅಂದರೆ ಇವತ್ತು ಒಂಥರ ಚಳಿ ಇತ್ತು, ಮಳೆ ಬಂದಿತ್ತಲ್ಲ, ಹಾಗಾಗಿ ಫುಲ್ ವಾತಾವರಣ ಫುಲ್ಲು ಕೋಲ್ಡಾಗಿತ್ತು. ಹಾಗೆ ಕೆಳಗಡೆ ನಡ್ಕೊಂಬಂದು ಈಗ ಗಾಡೀಲಿ ಹೋಗೋಣ ಅಂತೇಳಿ ಗಾಡಿ ತೆಗಿತಾ ಇದ್ದೀವಿ. ಈಗ ಗಾಡೀಲಿ ಹೊರಟ್ವಿ ಆಫೀಸಿಗೆ. ನಾನು ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ ಸುಮ್ಮನೆ ರೋಡಲ್ಲಿ ಹೋಗ್ತಾ. ನೋಡಿ ಎಷ್ಟು ಗ್ರೀನ್ರಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಮತ್ತು ಫುಲ್ಲು ಮಳೆ ಬಂತು, ನೀರು ನಿಂತಿದೆ. ಇಲ್ಲೆಲ್ಲ ಫುಲ್ಲು ಕೆಸರಾಗ್ಬಿಟ್ಟಿದೆ.
ವೆಹಿಕಲ್ ಓಡಾಡೋದಕ್ಕೆ ಕಷ್ಟ, ಅಷ್ಟು ಹಾಳಾಗಿದೆ ಇಲ್ಲಿ ರೋಡೆಲ್ಲ. ಇದ್ದಿದ್ರಲ್ಲೂ ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ, ಅಲ್ಲಿ ಎಲ್ಲಿ ಹಳ್ಳಗಳಿದ್ದಾವೆ, ನೀರು ನಿಂತಿದ್ದಾವೆ. ಬಟ್ ವಾತಾವರಣ ಮಾತ್ರ ತುಂಬ ಕೂಲಾಗಿತ್ತು ನೋಡಿ, ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ಅಂತೇಳಿ ನಾವು ಹಾಗೆ ಗಾಡಿನಲ್ಲಿ ಹೋದ್ವಿ ಬಿಸಿಗೆ. ನೋಡಿ ಇಲ್ಲಿ ನಾನು ಪಿ ಯು ಓದಿದಂತಹ ಕಾಲೇಜು, ಅಂದರೆ ನಾನು ನಮ್ಮನೆಯವರು ಇಲ್ಲೇ ಪಿ ಯು ಓದಿದ್ದು. ಇದು ನಾವು ಓದಿದಂತಹ ಕಾಲೇಜು. ನನಗೆ ಗಾಂಧಿ ವೇ ಬರ್ತಾ ಡೈಲಿ ರೋಡಲ್ಲಿ ಸಿಗುತ್ತೆ, ನೋಡ್ಕೊಂಡು ಬಂದೆ. ಈಗ ಹಂಗೆ ಬಂದ್ವಿ. ಈಗ ಮುಂದೆ ಬಂದರೆ ಅಲ್ಲಿ ಸರ್ಕಲ್ ಸಿಗುತ್ತೆ. ನಮ್ಮ ಮನೆಯಲ್ಲಿ ಅಲ್ಲಿ ನಿಲ್ಲಿಸ್ಬಿಟ್ಟು ನನ್ನನ್ನು ಅವ್ರ ಕಲೆಕ್ಷನ್ನಿಗೆ ಹೋಗ್ತಾರೆ. ನಾನು ಮತ್ತೆ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇನ್ನೊಂದು ರೋಡ್ ಇದೆ, ಅಲ್ಲಿ ನಡ್ಕೊಂಡು ಹೋಗೋದಕ್ಕೆ ಅಲ್ಲಿಂದ ಹತ್ರ. ಬಟ್ ಇವತ್ತು ಅಲ್ಲಿ ಕೆಸರು ಹೋಗೋಕ್ಕಾಗಲ್ಲ ಅಂಥೇಳಿ ಮಾಮೂಲಿ ಮೇಯ್ನ್ ರೋಡಲ್ಲೇ ಬಂದೆ. ನೋಡಿ ಇವಾಗ ನಡ್ಕೊಂಡು ಆಫೀಸ್ ಹತ್ರ ಬಂದೆ. ಇದೇ ನಮ್ಮ ಆಫೀಸು, ಇನ್ನೂ ಕ್ಲೋಸ್ ಆಗಿದೆ, ನಾವೇ ಓಪನ್ ಮಾಡಬೇಕು ಡೈಲಿ ಬಂದು. ಸರ್ ಬೇಗ ಬರ್ತಾರೆ, ಬಟ್ ಇವತ್ತು ಬಂದಿರಲಿಲ್ಲ. ಹಾಗಾಗಿ ನಾನು ನಮ್ಮ ಮನೆಯವರು ಬಂದು ಇವಾಗ ನಮ್ಮ ಮನೆಯವರು ಡೋರ್ ಎತ್ತುತ್ತಾ ಇದ್ದಾರೆ. ಪಾಪ ಡೈಲಿ ಇವ್ರಿಗೊಂದು ಕೆಲಸ ನನ್ನ ಕೈಲಿ ಎತ್ತೋಕ್ಕಾಗಲ್ಲ ಅಂತೇಳಿ ಇವರೇ ಡೋರ್ ಎತ್ತಿದ್ರು. ಬಂದೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಸ್ವಲ್ಪ ವರ್ಕ್ ಇತ್ತು, ಕಂಪ್ಯೂಟ್ರ್ ಆನ್ ಮಾಡಿಕೊಂಡೆ, ಬಟ್ ಅದು ಆನ್ ಆಗಲಿಲ್ಲ. ಆಮೇಲೆ ಆನ್ ಆಯಿತು. ಇವಾಗ ಸ್ವಲ್ಪ ಡೀಟೇಲ್ಸ್ ಕಳಿಸ್ಬೇಕಾಗಿತ್ತು ಆಡಿಟ್ರಿಗೆ, ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡೋಣ ಅಂತೇಳಿ ಕೂತ್ಕೊಂಡೆ. ಈಗ ಸ್ವಲ್ಪ ನೆಗಡಿ ಬೇರೆ ಆಗಿತ್ತು ನನಗೆ, ಹಾಗಾಗಿ ಹಂಗೆ ಇದನ್ನು ಮಾಡಿಕೊಂಡು ಹಂಗೆ ಎಂಟ್ರಿ ಎಲ್ಲ ಮಾಡಿ ಅವರಿಗೆ ಡೀಟೇಲ್ಸ್ ಕಳಿಸೋಣ ಅಂತೇಳಿ ಕಳಿಸ್ತಾ ಇದ್ದೆ. ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅವರಿಗೆ ಇವತ್ತು 3 ಅಲ್ವಾ, 10ನೇ ತಾರೀಕು ಒಳಗಡೆ ಡೀಟೇಲ್ಸ್ ಕಳಿಸ್ಬೇಕು. ಹಾಗಾಗಿ ಬಿಲ್ಸ್ ಎಲ್ಲ ಎಂಟ್ರಿ ಮಾಡಿ ಕಳಿಸ್ತಾ ಇದ್ದೆ. ಮತ್ತು ಸ್ವಲ್ಪ ಬಿಲ್ಸು ಸಹ ಹಾಕಬೇಕಾಗಿತ್ತು, ಹಾಕಿದ್ದೆ. ಇನ್ನೊಂದೆರಡು ಬಿಲ್ ಹಾಕಬೇಕಾಗಿತ್ತು. ಹಾಗೆ ಬುಕ್ಕೆಲ್ಲ ತೆಗೆದ್ಬಿಟ್ಟು ಬಿಲ್ಲೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟು ಅವರಿಗೆ ಡೀಟೇಲ್ಸ್ನ ಕಳಿಸ್ದೆ. ಇದು ನಮ್ಮ ಆಫೀಸು, ಇಲ್ಲೇ ನಾವು ವರ್ಕ್ ಮಾಡೋದು. ಅಕೌಂಟೆಂಟಾಗಿ ವರ್ಕ್ ಮಾಡ್ತೀನಿ ನಾನು. ನಮ್ಮ ಆಫೀಸ್ ಬಗ್ಗೆ ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ. ಇದು ರೈತರಿಗೆ ಉಪಯೋಗ ಆಗೋಂತಹ ಅಂದರೆ ಸ್ಟಾರ್ಟು ಕಂಟ್ರೋಲ್ ಪ್ಯಾನಲ್ನ ರೆಡಿ ಮಾಡುವಂತಹ ಒಂದು ಕಂಪ್ನಿ. ಅದರದ್ದು ಫುಲ್ಲು ಡೀಟೇಲ್ ಒಂದು ದಿವಸ ಅದರದ್ದೇ ಫುಲ್ ವಿಡಿಯೋ ಮಾಡ್ತೀನಿ ನೋಡಿ. ಇಲ್ಲಿ ಇವಾಗ ಕೆಲಸ ಮುಗಿಸಿ ಈ ಕಡೆ ಬಂದೆ. ಇಲ್ಲಿ ನಮ್ಮ ಹುಡುಗರು ಸ್ಟಾರ್ಟರ್ ರೆಡಿ ಮಾಡ್ತಾಯಿದ್ರು. ಸುಮ್ಮನೆ ಹಂಗೆ ತಮಾಷೆ ಮಾತಾಡ್ಕೊತ ಅವರು ತಮಾಷೆ ಮಾಡ್ತಿದ್ರು, ಅಕ್ಕ ಹಾಕಬೇಡ ನಮ್ಮ ವಿಡಿಯೋ ಎಲ್ಲನ ಅಂತ ಹಂಗೆ ತಮಾಷೆ ಮಾಡಿಕೊಂಡು ವಿಡಿಯೋ ಮಾಡಿದೆ. ಮತ್ತು ಮಧ್ಯಾಹ್ನ ಆದಮೇಲೆ ನೋಡಿ ಇಲ್ಲಿ ನಮ್ಮ ಸರು ಬಂದು ಅವರು ಸಹ ವರ್ಕ್ ಮಾಡ್ತಾಯಿದ್ದಾರೆ. ನಾವೆಲ್ಲ ಹಿಂಗೆ ತಮಾಷೆ ಮಾಡಿಕೊಂಡು ರೇಗಿಸ್ತಾ ಇರ್ತಾರೆ, ತುಂಬ ತಮಾಷೆ ಮಾಡಿಕೊಂಡು ಕೆಲಸ ಮಾಡ್ತಿರ್ತೀವಿ, ಬೇಜಾರಾಗಲ್ಲ. ಮತ್ತು ಒಂದೆಲ್ಲಿ ಸ್ಟಾರ್ಟ್ರದ್ದು ಆರ್ಡ್ರ್ ಇತ್ತು, ಸ್ಟಿಕ್ಕರಿಂಗ್ ಮಾಡಬೇಕಿತ್ತು. ನಾನು ಈ ಕಡೆ ಬಂದು ಸ್ಟಿಕ್ಕರಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಸ್ಟಿಕ್ಕರಿಂಗ್ ಮಾಡ್ಕೊತಾ ಇದ್ದೆ, ಅಷ್ಟರಲ್ಲೊಬ್ಬರು ಕಸ್ಟಮರ್ ಬಂದರು. ಅದು ಸ್ಟಾರ್ಟ್ರದ್ದು ಏನೋ ಪ್ರಾಬ್ಲಮ್ ಐತೆ ಅಂಥೇಳಿ ಮತ್ತು ನಮ್ಮ ಹುಡುಗರನ್ನ ಕರೆದ್ಬಿಟ್ಟು ತಗೊಂಡು ಹೋದ ರಿಪೇರಿ ಮಾಡೋದಕ್ಕೆ ಅಂತ ಹೇಳಿ. ನಾನು ಅಷ್ಟಕ್ಕೆ ಸ್ಟಿಕ್ಕರಿಂಗ್ ಎಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಎತ್ತಿಟ್ಟೆ. ಅದನ್ನು ಯಾರೋ ಕಸ್ಟಮರ್ ಬರ್ತಾರೆ, ಕೊಡಬೇಕಿತ್ತು. ಅಷ್ಟರಲ್ಲಿ ಹೊರಗಡೆ ನೋಡಿದ್ರೆ ಫುಲ್ಲು ಜೋರು ಮಳೆ ಬರ್ತಾಯಿತ್ತು, ಸಖತ್ತು ಮಳೆ. ಇವತ್ತು ಮಧ್ಯಾಹ್ನದಿಂದ ಫುಲ್ಲು ಮಳೆ. ಆಮೇಲೆ ಸಂಜೆ ಆಯಿತು. ನಮ್ಮ ಆಫೀಸ್ ಹುಡುಗನೇ ಬಾರಕ್ಕೆ ಬಿಡ್ತೀನಿ ಅಂತ ಅಂದ ಮನೆ ಹತ್ರ. ಹಂಗೂ ಹೆಂಗೂ ನಡ್ಕೊಂಡು ಹೋಗೋದು ತಪ್ಪಿತು ಅಂತೇಳಿ ನಾನು ಅವನ ಗಾಡಿನಲ್ಲೇ ಹೋಗ್ತಾ ಇದ್ದೀವಿ. ಹಂಗೆ ಬಂದ್ವಿ ಸರ್ಕಲ್ಲಿಗೆ. ಸರ್ಕಲಲ್ಲಿ ಫುಲ್ಲು ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮೋಸ್ಟ್ಲಿ ಇವತ್ತೇನೋ ಗಣೇಶ ಇರ್ಬೋದು. ಒಂದು ಪಾಪನ ಮನೆ ಹತ್ರನೇ ಬಿಟ್ಬಿಟ್ಟು ಹೋದ. ನಾನಿವಾಗ ಮನೆ ಹತ್ರ ಬಂದೆ. ನೋಡಿ ವಾತಾವರಣ ಅಂತೂ ಫುಲ್ಲು ಕೂಲಾಗಿದೆ, ಸಖತ್ತು ಮಳೆ ಅಂದರೆ ಮಳೆ. ನಿಮ್ಮ ಕಡೆನೂ ಮಳೆ ಬರ್ತಾಯಿದೆಯಾ ಫ್ರೆಂಡ್? ಕಮೆಂಟ್ ಮಾಡಿ ಮಳೆ ಬರ್ತಾಯಿದ್ರೆ. ನೋಡಿ ನಮ್ಮ ಮನೆ ಮುಂದೆಲ್ಲ ಫುಲ್ಲು ನೀರು ನಿಂತಿದೆ. ನೋಡಿ ವಾತಾವರಣ ಹಿಂಗೆ ಫುಲ್ಲು ಕೂಲಾಗಿದೆ. ಮತ್ತು ನಾನು ಬಂದು ಬೆಳಗ್ಗೆ ಎಲ್ಲ ಪಾತ್ರೆ ಎಲ್ಲ ನಾನು ಬೆಳಗ್ಗೆನೇ ತೊಳೆದಿಟ್ಟು ಹೋಗಿರ್ತೀನಿ. ಯಾಕೆಂದರೆ ಸಂಜೆ ಬಂದು ನಾನು ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಸಾಕಾಗಿರುತ್ತೆ, ಅದಕ್ಕೆ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಹೋಗಿರ್ತೀನಿ.
ಈಗ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಈವ್ನಿಂಗ್ ಅಂತೇಳಿ ಟೀ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಇದ್ದು ಬಂದಿರಲಿಲ್ಲ, ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ನಾನು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡ್ತಾಯಿದ್ದೆ. ಬೆಳಗ್ಗೆ ಉಪ್ಪು ಖಾಲಿ ಆಗಿತ್ತು, ಜಾರ್ ತೊಳೆದಿಟ್ಟೋಗಿದೆ. ಇವಾಗ ಅದಕ್ಕೆ ಫಿಲ್ ಮಾಡಬೇಕು, ಅದಕ್ಕೆ ಎತ್ತಿಡ್ತಾ ಇದ್ದೆ ಒರೆಸೋಣ ಅಂತೇಳಿ. ನೋಡಿ ಕಾಫಿ ಮಾಡಿಕೊಂಡು ಕುಡಿದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೆಲಸದಿಂದ ಬಂದರು. ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು, ಅದನ್ನು ತೊಗೊಂಡು ಬನ್ನಿರಿ ಅಂತ ಹೇಳಿ ಫೋನ್ ಮಾಡಿದ್ದೆ. ಅದನ್ನೆಲ್ಲ ತೊಗೊಂಡು ಬಂದರು. ನಾನು ಅದನ್ನೆಲ್ಲ ಎತ್ತಿಟ್ಕೊಂಡು ಏನೇನು ಐಟಮ್ ತಂದಿದ್ರು ಅಂತೆಲ್ಲ ಚೆಕ್ ಮಾಡಿ ಎಲ್ಲ ಎತ್ತಿಟ್ಕೊಂಡೆ. ಮತ್ತು ಇವತ್ತಿನ ನೈಟ್ ಊಟಕ್ಕೆ ನಮ್ಮ ಮನೆಯವರು ಉಪ್ಪಿಟ್ಟು ಮಾಡು ಅಂತಂದರು. ಉಪ್ಪಿಟ್ಟು ಮತ್ತು ಬೋಂಡ ಮಾಡು ಅಂದರು. ನಾನು ನಾಳೆ ಬೆಳಗ್ಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ತರಕಾರಿ ಎಲ್ಲ ಹಚ್ಕೊಳ್ಳೋಣ ಒಟ್ಟಿಗೆನ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟಿಗೆ ತರಕಾರಿ ಹಚ್ಚಿಟ್ಟು ಈಗ ಪಲಾವ್ಗೂ ಸಹ ತರಕಾರಿ ಹಚ್ಚಿಡ್ತಾಯಿದ್ದೀನಿ. ನಾನು ಪಲಾವು ಅಥವಾ ತರಕಾರಿ ಪಲ್ಯ ಎಲ್ಲ ಮಾಡಬೇಕು ಅಂತಂದರೆ ನೈಟೇನ ತರಕಾರಿ ಎಲ್ಲ ಹಚ್ಚಿಟ್ಕೊತೀನಿ. ಬೆಳಗ್ಗೆ ಗಡಿಬಿಡಿನಲ್ಲಿ ಎಲ್ಲ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಂತ ನೈಟ್ ಹಚ್ಚಿಟ್ಕೊತೀನಿ. ಈಗ ಉಪ್ಪಿಟ್ಟು ಮಾಡೋಣ ಅಂತ ಬಂದೆ. ಉಪ್ಪಿಟ್ಟು ಸಾಮಾನ್ಯವಾಗಿ ಎಲ್ಲರೂ ಮಾಡೇ ಇರ್ತೀರ. ನಾನು ಇವಾಗ ಬಾಣಲೆ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಜೀರಿಗೆ ಹಾಕಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಆದಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಅದೆಲ್ಲ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಅದೆಲ್ಲ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು, ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ಹಚ್ಚಿಟ್ಕೊಂಡಿರ್ತ ತರಕಾರಿ ಏನೇನು ಹಚ್ಚಿಟ್ಕೊಂಡಿರ್ತೀವಿ ಅದನ್ನೆಲ್ಲ ತರಕಾರಿನೂ ಹಾಕಿ ಎಲ್ಲ ಫ್ರೈ ಮಾಡಬೇಕು. ಇವಾಗ ನೋಡಿ ನಾನು ತರಕಾರಿ ಹಾಕ್ಕೊತಾ ಇದ್ದೀನಿ. ತರಕಾರಿ ನಾನು ಈರುಳ್ಳಿ, ಕ್ಯಾರೆಟು, ಆಲೂಗಡ್ಡೆ ಮತ್ತು ಗೆಡ್ಡೆಕೋಸು ಎಲ್ಲ ಕೊಚ್ಕೊಂಡಿದ್ದೆ. ಅದನ್ನೆಲ್ಲ ತರಕಾರಿನೆಲ್ಲ ಹಾಕ್ಬಿಟ್ಟು ಮತ್ತೆ ಒಂದು ಸಲ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಮತ್ತು ನಾನು ಸಬ್ಬಸಿಗೆ ಸೊಪ್ಪಿತ್ತು, ಸ್ವಲ್ಪ ಅದನ್ನು ಕಟ್ ಮಾಡಿದೆ. ಸಬ್ಬಸಿಗೆ ಸೊಪ್ಪನ್ನು ಸಹ ಹಾಕ್ಕೊಳ್ತೀನಿ. ಸಬ್ಬಸಿಗೆ ಸೊಪ್ಪು ಉಪ್ಪಿಟ್ಟಿಗೆ ಹಾಕೋದ್ರಿಂದ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಮಗೆಲ್ಲ ಸಬ್ಬಸಿಗೆ ಸೊಪ್ಪಿನ ಉಪ್ಪಿಟ್ಟು ಅಂದ್ರೆ ಇಷ್ಟ. ಹಾಗೆ ಪ್ಲೈನ್ ಮಾಡಿದ್ರೆ ನಮ್ಮಲ್ಲಿ ಯಾರೂ ತಿನ್ನಲ್ಲ. ಹಂಗಾಗಿ ನಾನು ಸ್ವಲ್ಪ ತರಕಾರಿ ಇದನ್ನೆಲ್ಲ ಹಾಕಿ ಮಾಡ್ತೀನಿ. ನನ್ನ ಮಗಳಂತೂ ಫಸ್ಟ್ ತಿನ್ನಲ್ಲ. ಇವತ್ತು ನನ್ನ ಮಗಳು ಇರಲಿಲ್ಲ, ಹಂಗಾಗಿ ಉಪ್ಪಿಟ್ಟು ಮಾಡ್ತಿದ್ದೆ. ಈ ಕಡೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಬೋಂಡದ ಹಿಟ್ಟು ಕಲಸಿಟ್ಟಿದ್ನಲ್ಲ ಆವಾಗಲೇ, ಅದನ್ನು ಸಹ ಬೋಂಡ ಹಾಕ್ಕೊಳ್ಳೋಣ ಅಂಥೇಳಿ ಹಂಗೆ ಬೋಂಡನೂ ಸಹ ಹಾಕ್ತಿದ್ದೆ. ವೆದರ್ ಅಂತೂ ತುಂಬ ಚಳಿ ಆಗಿತ್ತು. ಹಂಗಾಗಿ ಬಿಸಿ ಬಿಸಿ ಉಪ್ಪಿಟ್ಟು, ಬಿಸಿ ಬಿಸಿ ಬೋಂಡ ಇವತ್ತು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು ಕಾಂಬಿನೇಷನು. ಬೆಳಗ್ಗೆ ಮಾಡಿದ್ರೆ ನಮ್ಮ ಮನೇಲಿ ಯಾರೂ ಉಪ್ಪಿಟ್ಟು ತಿನ್ನಲ್ಲ. ಹಾಗಾಗಿ ನಾನು ಸಂಜೆ ಟೈಮು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ತುಂಬ ದಿನ ಆಗಿತ್ತು ಉಪ್ಪಿಟ್ಟು ಮಾಡಿರಲಿಲ್ಲ, ಹಾಗಾಗಿ ಉಪ್ಪಿಟ್ಟು ಮಾಡಿ. ಈ ಕಡೆ ನೋಡಿ ಇದು ತರಕಾರಿ ಎಲ್ಲ ಒಂದು ಅರ್ಧ ಬೆಂದಿದೆ. ಇವಾಗ ಅದಕ್ಕೆ ನೀರು ಹಾಕಿ ನಾನು 1.5 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ನಾವು ಇಬ್ಬರೇ ಇರೋದ್ರಿಂದ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಅದು ಕುದಿಯೋವರೆಗೂ ಬಿಡಬೇಕು. ನೆಕ್ಸ್ಟ್ ಅದಕ್ಕೆ ನಾವು ಹುರಿದಿಟ್ಕೊಂಡಿರೋಂತಹ ರವೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟು ರೆಡಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಉಪ್ಪಿಟ್ಟು ಬಿಸಿ ಬಿಸಿ ಬೋಂಡ ತಿನ್ನಿರಿ. ಇವತ್ತಿನ ಲಾಗು ಇದಾಗಿತ್ತು. ನನ್ನ ಬೆಳಗ್ಗೆಯಿಂದ ನೈಟ್ ರೊಟೀನು ಈ ಥರ ಇರುತ್ತೆ. ದಯವಿಟ್ಟು ಇಷ್ಟ ಆದರೆ ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.